ಇಂದಿನ ವಿಡಿಯೋದಲ್ಲಿ 7ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ನೋಡೋಣ. ಜೊತೆಗೆ ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತೆ ಕೀ ಉತ್ತರಗಳನ್ನ ಸಹಿತನೂ ಕೂಡ ನೋಡ್ಕೊಂಡು ಬರೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಸೊ 7th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಎಲ್ಲ ವಿಷಯಗಳಲ್ಲಿನೂ ಕೂಡ ನಿಮಗೆ ಸೇತು ಬಂಧದಲ್ಲಿ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನ ಕೂಡ ಕೊಡ್ತಾನೆ ಇದ್ದೀವಿ. ಸೊ ಅವುಗಳನ್ನ ಸಹಿತ ಬೆನಿಫಿಟ್ ಮಾಡ್ಕೊಳ್ರಿ. ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ. ಸೊ ಖಂಡಿತವಾಗಿ ನಿಮಗೆ ಇಲ್ಲಿ PDF ನಾವು ನಿಮಗೆ ಕೊಡ್ತೀವಿ. ಎಸ್, 7वीं कक्षा के भाषाई मूल सामर्थ्य ಕೇಳಿದರೆ सुनना आलिಸುವಿಕೆ ಕ್ಷೇತ್ರದಲ್ಲಿ छात्र बाल गीत या शिशु गीत गौर से सुनेंगे, स्वराक्षर और व्यंजनाक्षरों के सही सही उच्चारण सुनेंगे, श्रव्य माध्यम द्वारा सुनाए विषय को गौर से सुनेंगे और व्यक्त करेंगे. बोलना मातनाडुविके. चित्र को देखकर हिंदी में नाम बताना, वचन बदल कर बोलेंगे, 12 खड़ी के उच्चारण को समझेंगे और बोलेंगे, सुने हुए और देखे हुए अंशों को समझेंगे और बोलेंगे, पढ़े हुए विषयों के बारे में पूछने पर अपने शब्दों में बताने के लिए कोशिश करेंगे ಅನ್ನೋದನ್ನ ಬರಿಬಹುದು. ಮುಂದೆ ನೋಡೋಣ. पढ़ना ओधव क्षेत्र. अक्षरों की ध्वनि के उच्चारण के आधार पर समझकर पढ़ेंगे. करीब 1 से 10 तक शब्दों को स्वतंत्र रूप से संग्रह करेंगे और पढ़ेंगे. विराम चिन्हों का आधार पर वाक्य पढ़ेंगे. 1 से 50 तक गिनती पढ़ेंगे ಅನ್ನೋದು ಇತ್ತು. ಇನ್ನು ನೆಕ್ಸ್ಟ್ लिखना बरवಣಿಗೆಯ ಕ್ಷೇತ್ರಗಳಲ್ಲಿ हिंदी वर्णों का लेखन और 12 खड़ी को समझकर लिखिए. रेफ पदेन का प्रयोग समझेंगे और लिखेंगे. मैं, हम, तू, तुम, इसका प्रयोग को समझेंगे और लिखेंगे. का, के, की और था, थे, थी, इनका प्रयोग सीखेंगे और लिखेंगे. सरल हिंदी शब्दों की रचना करेंगे. 1 से 50 तक की गिनती अंकों में और अक्षरों में लिखेंगे. सरल हिंदी शब्दों के अर्थ अपने मातृभाषा में लिखेंगे. ಶಬ್ದೋं को जोड़कर क्रम से लिखेंगे ಅನ್ನೋದು ಏನಾಗಿತ್ತಪ್ಪ ಅಂದರೆ ಬುನಾದಿ ಸಾಮರ್ಥ್ಯಗಳು ಇತ್ತು. ಸೇಮ್ ಬುನಾದಿ ಸಾಮರ್ಥ್ಯಗಳ ಮೇಲೆ ಮೊದಲಿಗೆ ತೃತೀಯ ಭಾಷೆ ಇರೋದ್ರಿಂದ, ಪರಿಚಯ ಭಾಷೆ 6ನೇ ತರಗತಿಗೆ ಇರೋದ್ರಿಂದ ಹೆಚ್ಚು ಮೌಖಿಕಗಳಿಗೆ ಏನು ಮಾಡಬೇಕು, ಒತ್ತನ್ನು ಕೊಟ್ಟು ಲಿಖಿತಕ್ಕೆ ಕಡಿಮೆ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು. ಮೊದಲ ಪ್ರಶ್ನೆ, ಸುನಾ ಹುವಾ ಕೊಯ್ ಏಕ್ ಬಾಲ್ ಶಿಶು ಗೀತ್ ಸುನಾಯಿ ಅಂತ ಕೇಳಿದರೆ, ಸೊ ಮಗುವಿಗೆ ಯಾವುದಾದ್ರೂ ಒಂದು, ಸೊ ಫಾರ್ ಎಕ್ಸಾಂಪಲ್ ಮछली जल की रानी है, जीवन उसका पानी है, हाथ लगाओ तो डर जाएगी, बाहर निकाला तो ಮರ್ ಜಾಗಿ, ಈ ಥರ ಶಿಶುಗೀತೆಗಳನ್ನ ರೈಮ್ಸ್ಗಳನ್ನು ಕೇಳಿಸ್ತಕ್ಕಂಥದ್ದು ಪ್ರಶ್ನೆ. ಎರಡನೇದು ಚ ವರ್ಗಕ್ಕೆ ವ್ಯಂಜನಾಕ್ಷರ ಸುನಾಯಿ ಅಂತ ಕೇಳಿದ್ದಾರೆ. ಸೊ ಚ ಅಕ್ಷರದ ಹೇಳಬೇಕು. ಚ, ಛ, ಜ, ಝ, ङ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕಿನ್ ಕಿನ್ ಪ್ರಾಣಿಯೋ ಕಿ ಆವಾಜ್ ಸುನಿಯೇ, ಉನ್ಮೆ ಸೆ ಕೋಯಿ 4 ಪ್ರಾಣಿಯೋ ಕೆ ನಾಮ್ ಬತಾಯಿಯೇ. ಸೊ ಯಾವ ಎಲ್ಲ ಒಂದು ಪ್ರಾಣಿಗಳು ಶಬ್ದ ಮಾಡ್ತಾವಲ್ಲ ಅವುಗಳ ಹೆಸರುಗಳನ್ನ ಕೇಳಿದ್ರು. ಸೊ ಗಾಯ್, ಬಕರಿ, ಕುತ್ತಾ, ಕೋಯಲ್ ಅನ್ನೋದು ಉತ್ತರ. ಇನ್ನು ನೆಕ್ಸ್ಟ್ ಬೋಲ್ನಾದಲ್ಲಿ ಕೇಳಿದರೆ ನಿಮ್ನೆ ಮೈ ಸೆ गाय का चित्र कौन सा है ಅಂತ ಕೇಳಿದರೆ ಇದರಲ್ಲಿ ಯಾವುದು ಗಾಯ ಚಿತ್ರ ಅಂತ ಇದೆ. ಸೊ ಇಟ್ ಈಸ್ ದ ರೈಟ್ ಒನ್. ನೆಕ್ಸ್ಟ್ ಲಡಕಾ ಶಬ್ದ का ಬಹುವಚನ ರೂಪ है ಅಂತ ಕೇಳಿದ್ದಾರೆ. ಸೊ ಲಡಕಾದ ಏನಾಗ್ತದಪ್ಪ ಅಂತಂದ್ರೆ ಲಡಕೆ ಇಸ್ ದ ರೈಟ್ ಆನ್ಸರ್. ಇನ್ನು ಕಿನಿ ಏಕ್ ವ್ಯಂಜನಾಕ್ಷರಕ್ಕೆ 12 ಖಡಿ ಬೋಲಿಯೇ ಅಂತ ಕೇಳಿದ್ದಾರೆ. ಸೊ ನೀವು ಕದ್ ಹೇಳ್ಬೋದು. ಕ, ಕಾ, ಕಿ, ಕಿ, ಕು, ಕು, ಕ್ರು. ಇಲ್ಲಿ ಕ್ರೂದ್ ಒಂದು ಬರಬೇಕು. ಕೆ, ಕೈ, ಕೋ, ಕೌ, ಕಂ, ಕಹ. ಇನ್ನು ನೆಕ್ಸ್ಟ್ अपने पाठशाला के बारे में 2-3 ಶಬ್ದ बताइए ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಶಿಕ್ಷಕ ಇರ್ತಾರೆ, ಛಾತ್ರ ಇರ್ತಾರೆ, ಶಾಂಪಟ್ ಇರ್ತಾರೆ, ದೋಸ್ತ್, ಕಲಂ, ಮೇಜ್, ಪುಸ್ತಕ, ಇವೆಲ್ಲವುಗಳನ್ನು ಬರೀಬಹುದು. ಇನ್ನು ಹೇಳ್ತಕ್ಕಂಥದ್ದಿದೆ. ಇನ್ನು ಹಾತಿ, ಚಿಡಿಯಾ, ಬಂದರ್, ಇನ್ಮೆ ಸೆ ಕಿಸಿ ಏಕೆ ಬಾರೆ ಮೇ 2-3 ವಾಕ್ಯ ಬೋಲಿಯೇ ಅಂತ ಕೇಳಿದ್ದಾರೆ. ಸೊ ಯಾವುದಾದ್ರೂ 2-3 ಬಗ್ಗೆ ಹೇಳಬೇಕು. ಫಾರ್ ಎಕ್ಸಾಂಪಲ್ ಚಿಡಿಯಾ की आवाज़ बहुत अच्छी लगती है, चिड़िया आकाश में उड़ते हैं, चिड़िया की तरह उड़ने का मन मेरे में है ಅಥವಾ ಮುಜೆ ಹೇ ಅಂತಕ್ಕದ್ದನ್ನು ಕೂಡ ನೀವೇನು ಮಾಡ್ಬೋದು ಫ್ರೆಂಡ್ಸ್ ಹೇಳ್ಬೋದು. ಮುಂದಿನ ಪ್ರಶ್ನೆ, ಎಸ್ अपने किताब के विषय सूची में क्या लिखा है पढ़िए ಅಂತ ಕೇಳಿದ್ದಾರೆ. ಸೊ ಇಂಡೆಕ್ಸ್ ಇರ್ತದಲ್ಲ, ಸೊ ಇಂಡೆಕ್ಸ್ನಲ್ಲಿ ಇರ್ತಕ್ಕಂಥ ಪಾಠಗಳ ಹೆಸರು, ಪೇಜ್ ನಂಬರ್ ಇದೆಯಲ್ಲ ಅದನ್ನು ಓದಿಸ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ इस चित्र में क्या क्या नजर आ रहा है ಅಂತ ಕೇಳಿದ್ದಾರೆ. ಇದು ಪುಸ್ತಕ ಇದೆ, ಪೇಡ್, ಸೂರ್ಯ, ಮಕಾನ್ ಅನ್ನೋದನ್ನು ನೀವೇನು ಮಾಡ್ಬೋದು ಹೇಳ್ಬೋದು. ಇನ್ನು आपका नाम क्या है, इस वाक्य में ಪ್ರಯುಕ್ತ ವಿರಾಮ ಚಿಹ್ನ ಕೌನ್ ಸಾ ಹೈ ಅಂತ ಕೇಳಿದರೆ ಇದು ಯಾವ ವಿರಾಮ ಚಿಹ್ನಪ್ಪ ಅಂತಂದ್ರೆ ಪ್ರಶ್ನವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಫ್ರೆಂಡ್ಸ್. ಇನ್ನು 1 से 20 तक ಗಿನತಿ ಬೋಲಿಯೇ ಅಂತ ಕೇಳಿದರೆ. ಸೊ 1ರಿಂದ 20ರವರೆಗೆ 1, 2, 3, 4 ಇದೆಯಲ್ಲ ಅದನ್ನು 20ವರೆಗೆ ಹೇಳ್ತಕ್ಕಂಥದ್ದು. ಇನ್ನು ವರ್ಣಮಾಲಾಕ್ಕೆ ಸ್ವರಾಕ್ಷರಕ್ಕೆ ಲಿಖಿ ಅಂತ ಕೇಳಿದರೆ ಸ್ವರಾಕ್ಷರಗಳನ್ನು ಬರೀಬೇಕು. ಅ, ಆ, ಇ, ಈ, ಉ, ಉ, ರಿ, ಎ, ಐ, ಓ, ಔ, ಅಂ, ಅಹ ಅಂತಕ್ಕಂಥದ್ದು ಇತ್ತು. ಇನ್ನು रेफ और पदेन लगाकर शब्द पूर्ण लिखिए ಅಂತ ಕೇಳಿದ್ರು.
सो कर्म सर्प क्रम प्रेम इज द राइट आंसर। इन आवर में से एक सही शब्द चुनकर खाली जगह बरी ಅಂತ ಕೇಳಿದರೆ ಡ್ಯಾಶ್ लिखती हूँ ಅಂತ ಇದೆ, ಸೊ ಮೈ लिखती हूँ ಅಂತ ಆಗಬೇಕು, ಹಮ್ लिखते हैं ಅಂತಕ್ಕಂಥದ್ದು ಹಮ್ ಇದ್ರೆ ಆಗ್ತದೆ, ಯಾಕಂದ್ರೆ ಅದು ಬಹುವಚನ ಆದರ ಸೂಚಕವಾಗಿರ್ತಕ್ಕಂಥ ಪದ। ಇನ್ನು ರಾಜು ಶೀಲಾ ಕಿ ಭಾಯಿ ಹೇ, ಸೊ ರಾಜು ಶೀಲಾ ಕಾ ಭಾಯಿ ಅಂತಕ್ಕದ್ದನ್ನು ನೀವು ಬರೀಬಹುದು, ಶೀಲಾಳ ಅಂತಕ್ಕದ್ದನ್ನು ಬರ್ತದೆ। ಇನ್ನು ನೆಕ್ಸ್ಟ್ रेल के संबंधित कोई 5 शब्द लिखे ಅಂತ ಕೇಳಿದರೆ, ಸೊ ರೇಲ್ ಬಗ್ಗೆ ಇರತಕ್ಕಂಥದ್ದು ಪಟರಿ, ದುವಾ, ಸಿಟಿ, ಇಂಜನ್, ಚುಕ್ ಬುಕ್ ಅಂತಕ್ಕದ್ದನ್ನು ನೀವು ಬರಿಬಹುದು, ಟಿಕೆಟ್ ಅಂತಕ್ಕದ್ದನ್ನು ಬರಿಬಹುದು, ಸಫರ್ ಬರಿಬಹುದು। ಓಕೆ, ಇನ್ನು ನೆಕ್ಸ್ಟ್ ಇವುಗಳನ್ನು ಅಂಕೋ ಮೇ ಶಬ್ದೋ ಮೇ ಲಿಖಿ ಅಂತ ಕೇಳಿದರೆ, ಸೊ ಅವುಗಳು 12, 21, 35, 47 ಅಂತಕ್ಕಂಥದ್ದು ಇತ್ತು। ಇನ್ನು ಜಾಮೂನ್, ಮಗರ್ಮಚ್ ಇನ್ ಶಬ್ದೋ ಕೋ ಅಪ್ನಿ ಮಾತೃಭಾಷಾ ಮೇ ಲಿಖಿ ಅಂತ ಕೇಳಿದ್ದಾರೆ, ಸೊ ಜಾಮೂನ್ಗೆ ಏನಂತೀವಿ ನೇರಳೆ ಹಣ್ಣು, ಆಮೇಲೆ ಮಗರ್ಮಚ್ ಅಂದರೆ ಮೊಸಳೆ ಅಂತಕ್ಕದ್ದನ್ನು ಇತ್ತು। ಇನ್ನು ಇನ್ ಶಬ್ದಕ್ಕೂ ಕ್ರಮ से लिखे तू है पीता दूध ಅಂತಿದೆ, तू दूध पीता है ಅಂತಕ್ಕದ್ದನ್ನು ಏನಾಗ್ತದಪ್ಪ ಅಂದ್ರೆ ಇಟ್ಸ್ ರೈಟ್ ಆಗಿರ್ತಕ್ಕಂಥದ್ದು ಸೆಂಟೆನ್ಸ್ ಆಗ್ತದೆ। ಇಷ್ಟು ಸ್ನೇಹಿತರೆ ಏನಾಗಿತ್ತಂದ್ರೆ 7ನೇ ತರಗತಿಯಲ್ಲಿ ಒಂದು ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನ ಕೊಟ್ಟಿದ್ದೀನಿ, ಇದನ್ನು ಚೆನ್ನಾಗಿ ತಾವು ನೋಡಿಕೊಂಡು ಅಭ್ಯಾಸವನ್ನ ಮಾಡಿ ಅಂತ ಹೇಳ್ತಾ ಇವುಗಳ PDF ಫೈಲ್ಗಳನ್ನು ಸೊ ನಾವೇನು ಮಾಡಿರ್ತೀವಿ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಅವುಗಳಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ, ಸೊ ನೀವುಗಳು ಕೂಡ ಅವುಗಳನ್ನು ನೋಡಿ ಅಂತ ಹೇಳ್ತಾ ಬೇರೆ ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ ಫ್ರೆಂಡ್ಸ್, ಸೊ ಅವುಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ। ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ಭಾಳಷ್ಟು ಜನ ವಿಡಿಯೋಗಳನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು। ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ, ಅಂಟಿಲ್ ಟೇಕ್ ಕೇರ್। ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾನು ನಿಮ್ಮ ಜೊತೆಗೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಸೊ ಹೊಸ ವಿಡಿಯೋದಲ್ಲಿ ಸಿಗುವ। ಇಟ್ಸ್ ವಿಲ್ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಅ ನೈಸ್ ಡೇ।